ಒಳ್ಳೆ ಸ್ಕೂಲ್ಗೆ ಹಾಕಿದ್ದೀವಿ, ಒಳ್ಳೆ ಟ್ಯೂಷನ್ಗೆ ಹಾಕಿದ್ದೀವಿ, ಟ್ಯುಟೋರಿಯಲ್ಸ್ಗಳಿಗೆ ಹಾಕಿದ್ದೀವಿ, ಅವ್ರು ಕೇಳಿದ್ದೆಲ್ಲ ಕೊಡ್ತಿದ್ದೀವಿ. ಆದರೂ ಕೂಡ ನಮ್ಮ ಮಕ್ಕಳು ಓದೋ ವಿಚಾರದಲ್ಲಿ ಎಲ್ಲೋ ಸ್ವಲ್ಪ ಅವ್ರ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡ್ತಾ ಇಲ್ಲ ಅಂತ ಪ್ರತಿ ತಂದೆ ತಾಯಿಗಳಿಗೂ ಕೂಡ ಕನ್ಸರ್ನ್ ಇರುತ್ತೆ. ಗುರುಗಳೇ, ನನ್ನ ಮಗ ಯಾವ ವಿದ್ಯೆಯಲ್ಲಿ ಅವನು ಪಾರಂಗತನಾಗ್ತಾನೆ, ಯಾವ ಒಂದು ಎಜುಕೇಷನನ್ನು ಅವನು ಕೊಡಿಸಿದ್ರೆ ಅವ್ನು ಸಕ್ಸಸ್ ಆಗ್ತಾನೆ ಅಂತ ಎಷ್ಟು ಜನ ಮಾಡಿದ್ದೀರಾ? ನೋಡಿ, ಈಗ ನಾನು ಕೊಡ್ತಿರುವ ರೆಮಿಡಿ ಎಷ್ಟು % ಸಕ್ಸಸ್ ಆಗುತ್ತೆ ಅನ್ನೋದು ನೀವು ನಿಮ್ಮ ಮಕ್ಕಳು ಮಾಡೋದ್ರ ಮೇಲೆ ಹೋಗುತ್ತೆ. ನಿಮ್ಮ ಮಕ್ಕಳು ನಿಮ್ಮ ಆಶೀರ್ವಾದ ಪಡ್ಕೊಳ್ಳೋದನ್ನು ಕಲಿಸಿ ಫಸ್ಟು. ಅಂದರೆ ಯಾವ ಥರ? ನಿಮ್ಮ ಕಾಲಿಗೆ ಬಿದ್ದವರು ಆಶೀರ್ವಾದ ತೊಗೋಬೇಕು, ನೀವು ಅವ್ರಿಗೆ ಆಶೀರ್ವಾದ ಮಾಡಬೇಕು. ಎಲ್ರಿಗೂ ನಮಸ್ತೆ. ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ನ ವೀಕ್ಷಕರೆಲ್ರಿಗೂ ಕೂಡ ಡಾಕ್ಟರ್ ಶಾಂತಕುಮಾರ್ ಗುರೂಜಿ ಮಾಡುವ ನಮಸ್ಕಾರಗಳು. ಈಗ ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಕೂಡ ತಮ್ಮ ಮಕ್ಕಳ ವಿದ್ಯಾಭ್ಯಾಸದ್ದೇ ಚಿಂತೆ, ಹೌದಲ್ವಾ? ಯಾಕೆಂದರೆ ಒಳ್ಳೆ ಸ್ಕೂಲ್ಗೆ ಹಾಕಿದ್ದೀವಿ, ಒಳ್ಳೆ ಟ್ಯೂಷನ್ಗೆ ಹಾಕಿದ್ದೀವಿ, ಟ್ಯುಟೋರಿಯಲ್ಸ್ಗಳಿಗೆ ಹಾಕಿದ್ದೀವಿ, ಅವ್ರು ಕೇಳಿದ್ದೆಲ್ಲ ಕೊಡ್ತಿದ್ದೀವಿ. ಆದರೂ ಕೂಡ ನಮ್ಮ ಮಕ್ಕಳು ಓದೋ ವಿಚಾರದಲ್ಲಿ ಎಲ್ಲೋ ಸ್ವಲ್ಪ ಅವ್ರ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡ್ತಾ ಇಲ್ಲ ಅಂತ ಪ್ರತಿ ತಂದೆ ತಾಯಿಗಳಿಗೂ ಕೂಡ ಕನ್ಸರ್ನ್ ಇರುತ್ತೆ. ಈ ಕನ್ಸರ್ನ್ಗೊಂದು ವಿಚಾರ ನಾನು ಹೇಳ್ಬಿಟ್ಟು ಆಮೇಲೆ ಇದಕ್ಕೊಂದು ಸುಲಭ ಸರಳ ಪರಿಹಾರ ಮಾರ್ಗವನ್ನು ಹೇಳ್ತೀನಿ. ನೋಡಿ, ಪ್ರತಿ ತಂದೆ ತಾಯಿಗಳು ತಮಗೊಂದು ಕರ್ತವ್ಯ ಅಂತಿರುತ್ತಲ್ಲ, ತಮ್ಮ ಮಕ್ಕಳನ್ನು ಒಂದು ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರನ್ನು ಒಬ್ಬ ಒಳ್ಳೆ ಉತ್ತಮ ಪ್ರಜೆಯನ್ನಾಗಿ ಮಾಡಿ ನೆಕ್ಸ್ಟ್ ಅವ್ರೇನು ಮಾಡಬೇಕು, ಅವರ ಮುಂದಿನ ಪೀಳಿಗೆಗೂ ಅದೇ ರೀತಿಯ ಒಂದು ಸಂಸ್ಕಾರಗಳನ್ನು ಕಲಿಸ್ಕೊಡ್ತಾ ಹೋಗಬೇಕು ಅನ್ನೋದೆಲ್ಲ ನಿಮ್ಮ ಆಸೆ ಆಕಾಂಕ್ಷೆಗಳಿರುತ್ತೆ. ಅದು ಕರೆಕ್ಟ್ ಇದೆ. ಆದರೆ ಇದನ್ನು ತಿಳ್ಕೊಬೇಕಾದ್ರೆ ಫಸ್ಟು ನೀವು ಮಾಡಬೇಕಾಗಿರೋದೇನೆಂದರೆ, ನಿಮ್ಮ ಮಕ್ಕಳ ಜಾತಕನ ಎಷ್ಟು ಜನ ನೀವು ಈ ಥರ ಗುರುಗಳ ಹತ್ರ ತೊಗೊಂಡೋಗಿ ತೋರಿಸ್ಬಿಟ್ಟು, ಗುರುಗಳೇ, ನನ್ನ ಮಗ ಯಾವ ವಿದ್ಯೆಯಲ್ಲಿ ಅವನು ಪಾರಂಗತನಾಗ್ತಾನೆ, ಯಾವ ಒಂದು ಎಜುಕೇಷನನ್ನು ಅವನು ಕೊಡಿಸಿದ್ರೆ ಅವ್ನು ಸಕ್ಸಸ್ ಆಗ್ತಾನೆ ಅಂತ ಎಷ್ಟು ಜನ ಮಾಡಿದ್ದೀರಾ? 95% ಯಾರೂ ಮಾಡಲ್ಲ. ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗ IAS ಬರೀಬೇಕು, ನನ್ನ ಮಗ KAS ಬರೀಬೇಕು, ನನ್ನ ಮಗ ಲಾಯರ್ ಆಗಬೇಕು, ಈ ಥರ ಆಲೋಚನೆ ಮಾಡಿ ಅವ್ನಿಗಿಷ್ಟ ಇದೆಯೋ ಇಲ್ವೋ, ಅವ್ನ ಕೈಲಿ ಆಗುತ್ತೋ ಇಲ್ವೋ, ನೀವು ಅದನ್ನು ತುರುಕ್ತಾ ಇದ್ದೀರಾ. ಓಕೆ, ಆಯಿತು, ತುರುಕಿದ್ದಾಯಿತು, ಏನು ಮಾಡೋದೀಗ? ಪರಿಹಾರ ಬೇಕಲ್ವ ಈಗ? ಓಕೆ, ಪರಿಹಾರದ ವಿಚಾರಕ್ಕೆ ಬರೋಣ. ನಿಮ್ಮ ಮನೆಯಲ್ಲಿ ಪಶ್ಚಿಮ ದಿಕ್ಕು ಅಂತ ಇರುತ್ತೆ ನಿಮಗೆ. ಓಕೆ, ಈ ಪಶ್ಚಿಮ ದಿಕ್ಕನ್ನು ನೀವು ಫಸ್ಟ್ ಕಂಡ್ಕೋಬೇಕಾಗತ್ತೆ. ನೀವು ಹೇಳ್ಬೋದು, ಗುರುಗಳೇ, ನೀವಾದರೆ ವಾಸ್ತು ಕನ್ಸಲ್ಟೆಂಟ್, ನಿಮಗೆ ಗೊತ್ತಿರುತ್ತೆ. ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನಿಮ್ಮ ಮೊಬೈಲ್ಗಳಲ್ಲಿ ಒಂದು ಆ್ಯಪ್ ಇದೆ. ಯಾವ ಆ್ಯಪ್ ಅದು? ಅದು ಬಂದು ನಿಮಗೆ ದಿಕ್ಕುಗಳನ್ನು ತೋರಿಸೋದಕ್ಕೆ ಒಂದು ಆ್ಯಪ್ ಇದೆಯಲ್ವ? ಆ ಆ್ಯಪನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡು ನಿಮ್ಮ ಮನೇಲಿ ನಿಂತ್ಕೊಂಡಾಗ ಇದನ್ನು ಕಾಂಪಾಸ್ ಅಂತ ಹೇಳ್ತೀವಿ, ನಿಮಗೆ ಗೊತ್ತಿರುತ್ತೆ. ಆ ಕಾಂಪಾಸನ್ನು ಇಟ್ಕೊಂಡು ನಿಂತಾಗ ನಿಮಗೆ ನಾರ್ತ್ ಅಂತ ತೋರಿಸುತ್ತೆ. ನಾರ್ತ್ ಕಡೆ ನೀವು ನಿಂತ್ಕೊಂಡಾಗ ನಿಮಗೆ ಲೆಫ್ಟ್ ಸೈಡ್ ಬರೋದೇ ಪಶ್ಚಿಮ, ರೈಟ್ ಸೈಡಲ್ಲಿ ಬರೋದೇ ಪೂರ್ವ, ನಾರ್ತ್ ಅಂತ ಏನು ತೋರಿಸೋದ್ರೆ ಬ್ಯಾಕ್ ಸೈಡ್ ಬರೋದೇ ದಕ್ಷಿಣ. ಸೊ ದಿಕ್ಕು ಈಸಿಯಾಗಿ ನಿಮ್ಗೆ ಅರ್ಥ ಆಯ್ತಲ್ಲ? ಸೊ ಪಶ್ಚಿಮ ದಿಕ್ಕಿನಲ್ಲಿ ನಿಮ್ಮ ಮಕ್ಕಳು ಕೂತ್ಕೊಂಡು ಓದೋದನ್ನು ಪ್ರಾರಂಭ ಮಾಡಿಸಿ. ಮತ್ತು ಯಾವ ಕಡೆ ನೋಡಬೇಕು ಅಂದರೆ, ಅವರು ಪೂರ್ವದ ಕಡೆ ನೋಡಬೇಕು. ಪೂರ್ವ ಅಂದರೆ ಯಾವುದು? ಮತ್ತೆ ಕೇಳಬೇಡಿ, ಸೂರ್ಯ ಹುಟ್ಟೋ ದಿಕ್ಕು. ಅದರ ಕಡೆ ಮುಖ ಮಾಡಿ ಕೂತ್ಕೊಂಡು ಮಕ್ಕಳು ಓದಬೇಕು. ಯಾವಾಗ ಓದಬೇಕು? ಸೊ ಇದಕ್ಕೆಲ್ಲ ಕೆಲವು ಕ್ರಮಗಳಿದ್ದಾವೆ. ಆ ಕ್ರಮಗಳನ್ನು ಹೇಳ್ತೀನಿ, ಗಮನ ಕೊಟ್ಟು ಕೇಳಿ ನಿಮ್ಮ ಮಕ್ಕಳ ಕೈನಲ್ಲಿ ಮಾಡಿಸಿ ನೋಡಿ. ಈಗ ನಾನು ಕೊಡ್ತಿರುವ ರೆಮಿಡಿ ಎಷ್ಟು % ಸಕ್ಸಸ್ ಆಗುತ್ತೆ ಅನ್ನೋದು ನೀವು ನಿಮ್ಮ ಮಕ್ಕಳು ಮಾಡೋದ್ರ ಮೇಲೆ ಹೋಗುತ್ತೆ, ಸರಿನಾ? ಸೊ ಪಶ್ಚಿಮ ದಿಕ್ಕಿನಲ್ಲಿ ಕೂತ್ಕೊಂಡು ಮಕ್ಕಳು ಅವರು ಪೂರ್ವದ ಕಡೆ ಮುಖ ಮಾಡಿ ಕೂತ್ಕೊಂಡು ಅವರು ಓದೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನೀವು ಬೆಳಗ್ಗೆ ಓದಿಸ್ತೀರಾ, ಸಾಯಂಕಾಲ ಓದಿಸ್ತೀರಾ, ನಿಮಗೆ ಬಿಟ್ಟಿದ್ದು. ಆದರೆ ಓದೋದಕ್ಕೆ ಮುಂಚೆ ಮಕ್ಕಳ ಕೈನಲ್ಲಿ ಏನು ಮಾಡಿಸ್ಬೇಕು? ಫಸ್ಟ್ ಅವರು ಕೈಕಾಲು ತೊಳ್ಕೊಂಡು ಬಂದು ನಿಮ್ಮ ದೇವ್ರ ಮನೆ ಇರುತ್ತಲ್ಲ, ಅಲ್ಲಿ ದೇವ್ರಿಗೆ ಹೋಗಿ ನಮಸ್ಕಾರ ಹಾಕಿ, ಆಮೇಲೆ ನಾನು ಎಲ್ಲ ಪೇರೆಂಟ್ಸ್ಗಳಿಗೆ ಸಜೆಸ್ಟ್ ಮಾಡೋದೇನೆಂದರೆ, ನಿಮ್ಮ ಮಕ್ಕಳು ನಿಮ್ಮ ಆಶೀರ್ವಾದ ಪಡ್ಕೊಳ್ಳೋದನ್ನು ಕಲಿಸಿ ಫಸ್ಟು. ಅಂದರೆ ಯಾವ ಥರ? ನಿಮ್ಮ ಕಾಲಿಗೆ ಬಿದ್ದವರು ಆಶೀರ್ವಾದ ತೊಗೋಬೇಕು, ನೀವು ಅವ್ರಿಗೆ ಆಶೀರ್ವಾದ ಮಾಡಬೇಕು. ಎಷ್ಟು ಜನ ಮಾಡ್ತಿದ್ರೋ ನನಗೆ ಗೊತ್ತಿಲ್ಲ, ಹೇಳೋದು ನನ್ನ ಕರ್ತವ್ಯ, ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಸರಿನಾ? ಅವರು ದೇವರ ಒಂದು ಆಶೀರ್ವಾದನ ತಗೊಂಡು ಕೂತ್ಕೊಂಡು ಸೂರ್ಯನ ಕಡೆ ಮುಖ ಮಾಡಬೇಕು. ಮತ್ತು ನಮ್ಮೆಲ್ಲರಿಗೂ ಪ್ರತ್ಯಕ್ಷ ದೇವರೊಬ್ಬರು ಇದ್ದಾರೆ, ಯಾರು ಗೊತ್ತಾ? ಸೂರ್ಯದೇವ. ಆ ಸೂರ್ಯದೇವನನ್ನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಅದರ ಜೊತೆಯಲ್ಲಿ ಅವರು ನಿಮ್ಮ ಮನೆ ದೇವರು ಯಾರಿದ್ದಾರೆ, ನಿಮ್ಮ ಕುಲದೇವರು ಯಾರಿದ್ದಾರೆ, ಸೊ ಅವ್ರಿಗೆಲ್ರಿಗೂ ಅವ್ರು ನಮಸ್ಕಾರ ಮಾಡಿ ಅದರ ಜೊತೆಯಲ್ಲಿ ಪ್ರಪ್ರಥಮವಾಗಿ ಗಣಪತಿಗೆ ಪ್ರಾರ್ಥನೆ ಮಾಡ್ಕೋಬೇಕು. ಯಾಕೆಂದರೆ ಗಣಪತಿನೇ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಆಗುವಂತಹ ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡ್ತಾರೆ. ಸೊ ಗಣಪತಿಯನ್ನು ಪ್ರಾರ್ಥನೆ ಮಾಡಿಸಿ, ಸರಸ್ವತಿ ದೇವರನ್ನು ಪ್ರಾರ್ಥನೆ ಮಾಡಿಸಿ, ಮತ್ತು ಯಾರ್ಯಾರೆಲ್ಲ ಗುರುಗಳಿದ್ದಾರೆ ಅಂದರೆ ಸಾಯಿಬಾಬಾ ಅವರು ಇರ್ಬೋದು, ಅಥವಾ ದತ್ತಾತ್ರೇಯ ಸ್ವಾಮಿಗಳಿರ್ಬೋದು, ರಾಘವೇಂದ್ರ ಸ್ವಾಮಿಗಳಿರ್ಬೋದು, ಅಥವಾ ದಕ್ಷಿಣಾಮೂರ್ತಿಯವರು ಇರ್ಬೋದು. ಇವರೆಲ್ಲ ವಿದ್ಯೆಗೆ ಸಂಬಂಧಪಟ್ಟ ಗುರುಗಳನ್ನ ಹೇಳ್ತಾ ಇರೋದು. ಅವರಿಗೆಲ್ಲ ಅವರು ಸಂಕಲ್ಪವನ್ನು ಮಾಡಿಕೊಂಡು ವಿದ್ಯೆಯಲ್ಲಿ ನನಗೆ ಅಭಿವೃದ್ಧಿ ಆಗಬೇಕು ಅಂತ ಅವರು ಕೇಳಿಕೊಂಡು ಅದಾದ ನಂತರ ಅವರು ಓದೋದಕ್ಕೆ ಸ್ಟಾರ್ಟ್ ಮಾಡಿಸಿ. ಈ ಕೆಲಸವನ್ನು ನೀವು ಪ್ರತಿನಿತ್ಯ ಮಾಡ್ತಾ ಬಂದಲ್ಲಿ ಖಂಡಿತವಾಗಿ ನಿಮ್ಮ ಮಕ್ಕಳಿಗೆ ಗುರು ಹಿರಿಯರ ಆಶೀರ್ವಾದನೂ ಸಿಕ್ಕಿ, ಅದರ ಜೊತೆಯಲ್ಲಿ ಸೂರ್ಯ ಭಗವಾನರ ಆಶೀರ್ವಾದನೂ ಸಿಕ್ಕಿ, ಅವರ ವಿದ್ಯೆಯಲ್ಲಿ ಅವರಿಗೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಮತ್ತು ನಾವು ಕೊಡುವಂತಹ ಟಿಪ್ಸ್ಗಳು ತುಂಬ ಸರಳ, ಸುಲಭ,
ಖರ್ಚುಗಳು ಇಲ್ಲದೆ ಇರೋದು. ಆದರೆ ಇದೇ ಮೇಯ್ನ್ ಅಂತಲ್ಲ, ಯಾಕೆಂದರೆ ನಿಮ್ಮ ಮನೇಲಿ ಏನಾದರೂ ವಾಸ್ತು ದೋಷಗಳಿದ್ದರೆ ಅದರ ಎಫೆಕ್ಟು ಎಲ್ರಿಗೂ ಆಗ್ತಾ ಇರುತ್ತೆ. ಬಟ್ ಈಗ ನಾನು ಕೊಡ್ತಾರೋ ರೆಮಿಡಿ ಯಾವ ದಿಕ್ಕಿನಲ್ಲಿ ಕೂತ್ಕೊಂಡು ಯಾವ ದಿಕ್ಕಿನ ಕಡೆ ಮುಖ ಮಾಡಿ ಓದೋದ್ರಿಂದ ಅವ್ರಿಗೆ ಅಭಿವೃದ್ಧಿ ಆಗುತ್ತೆ ಅಂತ. ಇದು ಯಾವ ಏಜ್ ಗ್ರೂಪ್ ಆದ್ರೂ ಕೂಡ ಮಕ್ಕಳನ್ನು ನೀವು ಅಲ್ಲಿ ಕೊಂಡಿಸ್ಬಿಟ್ಟು ಓದಿಸ್ಬೋದು. ನೀವು ಅವರು ಅಂದರೆ ಪ್ರೈಮರಿ ಸ್ಕೂಲ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, SSLC ಆಗಿದೆಯಾ ಅಥವಾ PUC ಆಗಿದೆಯಾ, ಯಾರಾದರೂ ಪರವಾಗಿಲ್ಲ. ಇದು ಯಾರು ಬೇಕಾದರೂ ಮಾಡಿ. ಅಥವಾ ನೀವೇ ಒಂದೇನಾದರೂ ಓದ್ತಾ ಇದ್ದೀರಾ ಅಂತಂದರೆ ಅದನ್ನು ಕೂಡ ನೀವು ಆ ಒಂದು ದಿಕ್ಕಿನಲ್ಲಿ ಕೂತ್ಕೊಂಡು ಓದ್ತಾ ಬನ್ನಿ. ನಿಮ್ಗೆಲ್ರಿಗೂ ಖಂಡಿತ ಒಳ್ಳೆಯದಾಗುತ್ತೆ. ಎಲ್ರಿಗೂ ನಮಸ್ತೆ.